ಎಲ್ಲರಿಗೂ ನಮಸ್ಕಾರ. ರಂಜಿತಾ ಅಡುಗೆ ಮನೆಗೆ ಸ್ವಾಗತ ಸುಸ್ವಾಗತ. ನನ್ನ ವಿಡಿಯೋ ಫಸ್ಟ್ ಟೈಮ್ ನೋಡತ್ತಿದ್ದು ನನ್ನ ಚಾನಲ್ ಸಪೋರ್ಟ್ ಮಾಡಿರಿ, ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೋರಿ. ಇವತ್ತು ನಾನು ಉತ್ತರ ಕರ್ನಾಟಕದ ಸ್ಪೆಷಲ್ ಸಜ್ಜಿ ರೊಟ್ಟಿ ಮಾಡಕತ್ತೀನಿ ನೋಡಿರಿ. ಫಸ್ಟೇ ಸಜ್ಜಿ ಹಿಟ್ಟನ್ನ ಈ ಥರ ಸೋಸ್ಕೋಬೇಕ್ರಿ. ನಾನು ಒಮ್ಮೆಗೆ ಮಾಡಿ ಇಟ್ಕೊಂಡು ಬೇಯಿಸ್ಕೊಳಕತ್ತೀನಿ. ಕುದಿ ಬಿಸಿನೀರು ಹಾಕ್ಕೊಂಡು ಈ ಥರ ಸೋಸ್ಕೊಂಡು ಇಟ್ಕೊಂಡಿದ್ರೊಳಗೆ ನಾದ್ಕೋಬೇಕ್ರಿ. ಈ ಥರ ನಾದ್ಕೋಬೇಕು. ಹಿಟ್ಟು ನಾದ್ಕೊಂಡು ಬಳಿಕ ಈ ಥರ ಬಡ್ಕೋಬೇಕು ನೋಡಿರಿ. ಸ್ವಲ್ಪ ಉಂಡೆ ತೊಗೊಂಡು ಈ ಥರ ಬಡ್ಕೋಬೇಕು ನೋಡಿರಿ. ನಾನು ಯಾವ ಥರ ಬಡಿಯಾಕತ್ತೀನಿ ನೋಡಿರಿ, ಆ ಥರ ಬಡಿಬೇಕು. ಎರಡು ಕೈಯಲ್ಲೇ ಬಡಿಬೇಕು. ಈ ಥರ ಒಂದು ಪರ ತೊಗೊಂಡಿನಿ, ಅದ್ರ ಮ್ಯಾಗ ಇಟ್ಕೊಂಡು ಈ ಥರ ನಾನು ಕಿಂಚ್ ಮ್ಯಾಗ ಹೊರಗೆ ಬೇಯಿಸ್ಕೊಳಕತ್ತೀನಿ ನೋಡಿರಿ. ಅಂದರೆ ನಮ್ಮ ಮಮ್ಮಿ ಬೇಯಿಸ್ಲಾಕತ್ತಾರ, ನಾನು ಬಡ್ದು ಕೊಡ್ಲಾಕತ್ತೀನಿ. ಈ ಥರ ಮಕ್ಕಳು ಒಂದು 10-20 ರೊಟ್ಟಿ ಮಾಡ್ತೀನಿ. ರೊಟ್ಟಿ ಮಾಡಿ ಒಂದೊಂದ್ರ ಮ್ಯಾಗ ಇಟ್ಕೊಂಡು ಒಂದು 10-20 ರೊಟ್ಟಿ ಮಾಡೋಣ. ಹೊರಗೆ ಹೋಗಿ ಈ ಥರ ಬೇಯಿಸ್ಕೊಂಬರ್ಬೇಕ್ರಿ. ಕಿಂಚಿತ್ತಂದ್ರೆ ಕಿಂಚಿ ಈಗ ನೀರು ಹಚ್ಚಿ ಹೊಳಿಸ್ಕೊಳಕತ್ತಾರ ನೋಡಿರಿ. ಫಸ್ಟ ರೊಟ್ಟಿ ಡಬ್ಬ ಹಾಕಿ ಆಮೇಲೆ ನೀರು ಹಚ್ಚೋದು, ಆಮೇಲೆ ಈ ಥರ ಕಡ್ಚಿ ಇದ್ರಲ್ಲೇ ಕೈಲರೆ ಕಡ್ಚಿಲ್ರೆ ಈ ಥರ ಉಟ್ಕೋಬೇಕು. ಅಂದರೆ ರೊಟ್ಟಿ ಭಾಳ ಚಂದ ಆಗ್ತಾವ್ರಿ. ಕಿಂಚಿಗೆ ನೋಡ್ಬೋದು ನೀವು, ರೊಟ್ಟಿ ಆಗ್ಯಾವ. ನಿಮಗೆ ಮತ್ತೊಮ್ಮೆ ತೋರಿಸ್ತೀನಿ. ಈ ಥರ ರೊಟ್ಟಿ ಮಾಡಿಡ್ತೀವಿ. ಮಾಡಿಟ್ಟು ಈ ಹಂಚಿರ್ತೈತೆ ನೋಡಿರಿ, ಹಂಚಿನ ಮ್ಯಾಗ ಈ ಥರ ಹಾಕೋಬೇಕು. ಈ ಥರ ಹಾಕ್ಕೊಂಡು ಇದಕ್ಕೆ ನೀರು ಹಚ್ಕೋಬೇಕ್ರಿ. ಅಂದರೆ ಒಂದು ಬಟ್ಟೆ ತೊಗೊಂಡು ನೀರು ಹಚ್ಕೋಬೇಕು. ಕಾಟನ್ ಬಟ್ಟೆ ಐತಂದ್ರೆ ಕಾಟನ್ ಬಟ್ಟೆಯಲ್ಲೇ ನೀರು ಹಚ್ಕೋರಿ. ಈ ಥರ ಕಾಟನ್ ಬಟ್ಟೆಲೇ ನೀರು ಹಚ್ಕೊಂಡು ಇದನ್ನ ಒಂದು ಸ್ವಲ್ಪ ಬಿಡ್ಬೇಕ್ರಿ. ಬಿಟ್ಟು ಬಳಿಕ ಹೊಳ್ಸ್ಕೋಬೇಕು ಇದನ್ನು. ಅಂದರೆ ಸಜ್ಜಿ ರೊಟ್ಟಿ ಚೆನ್ನಾಗಿ ಆಗ್ತಾವೆ ಈ ಥರ ಮಾಡಿದ್ರೆ. ಈಗ ನೋಡಿರಿ, ಈ ಥರ ಮಾಡ್ಕೊಂಡು ಇದನ್ನ ಹೊಳ್ಸ್ಕೋಬೇಕು. ಈ ಥರ ಇವ್ಕೊಳಕತ್ತೀನಿ ನೋಡಿರಿ. ಈ ಥರ ಹೊಳ್ಸ್ಕೊಂಡು ಬಳಿಕ ಕಿಂಚಿಗೆ ಹಚ್ಕೋಬೇಕು. ಕಿಂಚಿಗೆ ಹಚ್ಕೊಂಡು ಅಂದ್ರೆ ರೊಟ್ಟಿ ರೆಡಿ ಆದಂಗೆ ನೋಡಿರಿ. ಇಷ್ಟು ಒಂದು ದೊಡ್ಡ ಬುಟ್ಟಿ ರೊಟ್ಟಿ ಮಾಡಿ ನಾನು ನೋಡ್ಬೋದು. ತೆಳ್ಳಗೂ ಆಗ್ಯಾವ, ಫುಲ್ ತೆಳ್ಳಗೆ. ಲಟಾಸ್ ಮಾಡ್ರೆ ತೆಳ್ಳಗೆ ಆಗ್ತಾವೆ ನೋಡ್ಬೋದು ನೀವು. ಚೆನ್ನಾಗಿ ಆಗ್ಯಾವ್ರಿ. ಈ ಖಡಕ್ ಈಗ ಚಿಕನ್ ಸಾಂಬಾರ್ದಾಗ ಆಗಲಿ ಎದ್ರೊಳಗೆ ಆದ್ರೂ ಬೇಳೆ ಸಾಂಬಾರು, ಮೊಸರು, ಹಿಂಡಿ. ನಮ್ಮ ಉತ್ತರ ಕರ್ನಾಟಕ ಕಡೆ ಬರೀ ಮೊಸರು, ಹಿಂಡಿ ಈ ಥರನೇ ತಿಂತೀವಿ. ಮತ್ತು ಈಗ ಅಡ್ಗಾಯಿ ಆಗಲಿ ಈ ಥರ ಒಳಗೆ ತಿನ್ಬೋದು ರೀ. ಈ ವಿಡಿಯೋ ಇಷ್ಟ ಆದ್ರೆ ನನ್ನ ಚಾನಲ್ ಸಪೋರ್ಟ್ ಮಾಡಿರಿ, ಲೈಕ್ ಮಾಡಿ.